ಇಲ್ಲೇ ಅದಾರ ನೋಡು ಸ್ವಾಮೀಜಿಗಳು. ಹ್ಞೂ ಇಲ್ಲೇ ಅದಾರಲ್ರಿ. ನಾವ್ ಊರೆಲ್ಲ ಸುತ್ತ ಹುಡುಕ್ಯಾಡಕತ್ತೇವ್ರಿ. ಯಪ್ಪ ಏನ್ ಹಣೆ ಬರ ಬರ್ರಿ ಹೋಗುನ್ ಲಗು ಲಗು ನಾವ್ ನಡಿ. ಇಲ್ಲೇ ಇಟ್ಕೊಂಡ್ಕಾರ ನಾವ್ ಇಡೀ ಊರೆಲ್ಲ ಸುತ್ತಾಡ್ ಬಂದೆ ನೋಡ್ರಿಪ್ಪ. ರೀ ಇಲ್ಲೇ ಕೂತಾರ ನೋಡ್ರಿ. ನಮಸ್ಕಾರ ರೀ ಶಿಕ್ಷಾಯಾನಂದ ಸ್ವಾಮೀಜಿಗಳೇ. ವಾವ್ ಮಕ್ಕಳ ಕೇಸ್ ಬಂದದ ಸ್ವಾಮಿಗಳ. ನೀವು ಅಚ್ಚಿ ಕಡೆ ಕುಂದ್ರಿ ಅವ್ರ ಇಚ್ಚಿ ಕಡೆ ಕುಂದ್ರಿ. ಇಲ್ರಿ ನಾ ಇಲ್ಲೇ ಕುಂದಿರ್ತೀನಿ. ಇಲ್ರಿ ಅವ್ರ ಪ್ರಸಾದ ಕೊಡ್ತಿರ್ತಾರ, ಎಡಗೈಲಿ ಕೊಡ್ಬೇಕೇನ್ರಿ ಅವ್ರಿಗೆ? ಇಲ್ಲೇ ಪ್ರಸಾದ ಕೊಟ್ರ ನಡಿಯಲ್ಲೇನ್ರಿ? ನಡೆಯಂಗಲ್ರಿ. ಅವ್ರು ದಿವ್ಯ ದೃಷ್ಟಿ ನೇರವಾಗಿ ಬಲಕ್ ಬೀಳ್ತಿರ್ತೈತ್ರಿ, ಎಡಕ್ ಬೀಳಲ್ರಿ. ಎಡಕ್ ಈಗ ಅವ್ರಿಗೆ ಬೀಳಂದ್ರ ಅವ್ರ ಹೊಟ್ಲೆ ಆತಾರ ನೋಡ್ರಿ. ನೀವ್ ಮತ್ ನೀವ್ ಹೊಟ್ಲೆ ಹಾಕ್ತಿದ್ರಿ ಅಂದ್ರ ನೀವ್ ಇಲ್ಲೇ ಕುಂದ್ರಿ, ಅವ್ರ ಆಚೆ ಕಡೆ ಕುಂದ್ರ. ಸ್ವಾಮಿಗಳ ನಾವೇನ್ ಬ್ಯಾಡ, ಇವ್ರ ಅದಾರ, ನಾವ್ ಆಚೆ ಕಡೆ ಕುಂಡಿರ್ತೀವ್ರಿ. ಮತ್ ಅವಸರಿ ಹೇಳು, ಮತ್ತ ಅವ್ರ ಬರಲಿ ಚಿಕ್ಕ ಎಷ್ಟ್ ಅವಸರು ಈ ಸ್ವಾಮಿದು. ಮತ್ತ ನಮ್ಗೆ ಕನ್ನಟ್ಟಿ ಇದು ಇರ್ತಾರ ಭಕ್ತರ. ಯಾರು ಕಾಣವಲ್ರಲ್ರಿ ಭಕ್ತರ? ಬರ್ತಾರ್ರಿ ಹಂಗಲ್ಲ. ಅಲ್ರಿ ಜಾಗ ಯಾಕೆ ಚೇಂಜ್ ಮಾಡ್ರಿ? ನಾವು ತಪಸ್ಸಿಗಳ್ರಿ, ನಮ್ಗೆ ಎಲ್ಲಿ ಆನಂದ ಇರ್ತೈತಿ ಅಲ್ಲಿ ಹೋಗಿ ಇರ್ತೇವ್ರಿ. ನಾನು ಇಡೀ ಊರೆಲ್ಲ ಸುತ್ತಾಡ್ಕೊಂಡ್ ಬಂದಿರಿ ನನ್ ಗಂಡನ್ ಕರ್ಕೊಂಡ್. ನನಗೂ ಸಾಕ್ ಬೇಕಾಗ ಹೋದ್ ಹಂಗೆಲ್ಲ ಸಿಗಂಗಿಲ್ರಿ. ಮತ್ ನೀವೆಲ್ ಸಿಗ್ತೀರಿ? ನಾವೇನ್ರಿ ಎಲ್ಲಿ ಏನಕ್ಕ ನೀವು ಹಂಗ ಹುಡ್ಕ್ಯಾಡಕ್ ಹೋಗ್ಬೇಡ್ರಿ. ಮತ್ತೆ ನಾವ್ ಯೂಟ್ಯೂಬ್ ದಾಗೆ ಬರ್ತೇವ್ರಿ. ಜವಾರಿ ಫಿಲ್ಮ್ಸ್ ಹೊಡ್ರಿ, ಅದ್ರಾಗ ನಾವ್ ಬರ್ತೇವ್ರಿ. ಲೈಕ್ ಕೊಡ್ರಿ, ಶೇರ್ ಮಾಡ್ರಿ. ಜವಾರಿ ಫಿಲ್ಮ್ಸ್ ದಾಗ ಸ್ವಾಮಿಗಳು ನೀವ ಅದಿರನ? ನಾನ್ ಅವಾಗ ನೋಡಿದ್ದೇರಿ ಸ್ವಾಮಿಗಳು ಅದಾರ ಅಂತ. ನೀವ ನನಗ್ ಗೊತ್ತಿರ. ಯಾಕಂದ್ರೆ ನಾವು ಅವಾಗ ನಮ್ಗೆ ಅವಗಾಡ್ ಜಾಗ ಬರ್ತಿರ್ತಾವ್ರಿ, ಅದಕ್ಕೆ ಜಾಗ ಚೇಂಜ್ ಮಾಡ್ತೀವಿ. ಹೌದೇನ್ರಿ? ಭಾಳ ಚಲೋ ಆತ್ ನೋಡ್ರಿ ನೀವ್ ಹೇಳಿದ್ರಿ. ಏನಲ್ಲತ್ತಾರ ಸ್ವಾಮಿಗಳು? ಅಂದ್ರ ಅವ್ರು ಯೂಟ್ಯೂಬ್ ನಾಗ ಸಿಗ್ತಾರಂತ್ರಿ ನಮ್ಗ. ಅಲ್ಲೇ ಇಲ್ಲೇ ಊರೆಲ್ಲ ಹುಡ್ಕ್ಯಾಡೋದ್ ಬೇಡ ಅಂತಾವ. ಯೂಟ್ಯೂಬ್ ನಾಗ ಹೊಡೆದ್ ಸಾಕ ಅವ್ರು ಬಂದ್ ಬಿಡ್ತಾರ ಸ್ವಾಮಿಗಳು. ಏನತ್ ಹೊಡಿದತ್ತ ಯೂಟ್ಯೂಬ್ ದಾಗ? ಅದೇ ರೀ ಅವ್ರು ಹೇಳಾಕತ್ತಾರಲ್ರಿ. ನಿಮ್ ಮಾಲಕರದ ಮೈಕ ಹೋಗ್ಯಾವ. ನಮಗ್ ನಡೀತೈತಲ್ರಿ, ನೀವ್ ಸ್ವಾಮಿಗಳ್ ನೆಬಸ್ರಿ. ಮಕ್ಕಳ ಕೇಸ್ ಬಂದದ್ರಿ. ಆರಾಮದ್ರಿ? ಹ್ಞೂ ರೀ ಸ್ವಾಮಿಗಳ, ನಾವಂತೂ ಆರಾಮದಮ್ ನೋಡ್ರಿ. ನೀವ್ರಿ? ನಮ್ದು ಏನ್ರಿ, ಭಕ್ತರು ಒಂದು ಆರಾಮಿದ್ರ ಸಾಕು. ಭಕ್ತರು ಆರಾಮಿದ್ರು ಅಂದ್ರೆ ನಮ್ದು ಹೊಟ್ಟಿ ಪದಸ್ತ್ರಿ ತುಂಬತೈತ್ರಿ. ಅಗದಿ ಆರಾಮ್ ಲೋಕ ಸಂಚಾರ ಮಾಡ್ಕೋತ ಎಲ್ಲಾ ಕಡೆ ತಿರ್ಗಾಡೋದು. ಎಲ್ಲಾರು ಏನೇ ಸಮಸ್ಯೆ ಬಂದ್ರು ಸುಮ್ ಬಗೆಹರಿಸೋದು ತಿರ್ಗಾಡ್ತೀವ್ರಿ ನಾವು. ಮತ್ತ ನಿಮ್ ಸಮಸ್ಯೆ ಏ ನೀ ಸ್ವಾಮಿದೇವ್ ಏನದೇವು? ಕೈ ಮುಟ್ನಿ ಕಾಲು ಮುಟ್ನಿ ನೀನ್ ಹಿಚ್ಕಿನ ಮತ್ತ ಇಣಿಸಿ ಮಾರಿ ತೋಡ್ ಕಿಶನೇನ? ಓ ಸ್ವಾಮಿಗಳ ಏನ್ರಿ ಇವ ನಿಮ್ ಶಿಶಿ ಮಗ? ಓ ಸ್ವಾಮಿಗಳ ಇವನ್ ಶಿಶಿ ಮಗ ಅದಾನು? ಏನದಾನ? ಕೈ ಮುಟ್ನಿ ಕಾಲು ಮುಟ್ನಿ ಕೈ ಮುಟ್ನಿ ಮಾಡ್ತಾನು. ಯಾಕೋ ಶಿಷ್ಯ ಏನಿದೆ? ನಾ ಏನ್ ಮಾಡಿಲ್ರಿ, ಕೈ ಹಿಡಿದ್ಕಿರಿ ಅಂದ ಅವ್ರಿಗೆ ಹೇಳಕತ್ತನ್ರಿ. ಕೈ ಹಿಡಿದಲ್ರಿ ಒಂದ್ ಇದ್ರಲ್ಲಿ ನಿನಗೆ ಏನ್ ಹೇಳಿತು? ನೀ ಎಲ್ಲಾ ಒಟ್ಟು ಹಳ್ಳಾಡ್ದಂಗ್ ಕಾಣ್ತೀನಿ. ಏ ಇಲ್ರಿ, ಅವ್ರ ಕೈಯಾಗಿನ ಗೆರಿ ಸುಕುಡ್ರೋ ನೀ ಸ್ವಾಮಿಗಳ. ಭಕ್ತ ಇಲ್ಲಿ ಕುಂಡ್ರ ಬಾಯ್. ಏನ ಕುಂಡ್ರದಲ್ರಿ ನಾ ಸಮಾಧಾನ ಬಾಯ್. ಇಲ್ಲಿ ಕುಂಡ್ರ ಬಾಯ್. ನೀವು ಹೇಳಿರ ಬಾಯ್ ಕುಂಡ್ರಿ. ಅಡ್ಬಿಟ್ಟು ಬುದ್ಕೆ ಕಾಣ್ತೈತಿ. ಏನಲ್ಲ ತಾನವ ನಿನಗೆ ಏನ್ ಹೇಳಿನು? ಏನು ಅನ್ನತ ನೋಡ್ರಿ. ತೀರಾ ಐತಿಲ್ಲ ಅದಕ್ಕ? ಇಲ್ರಿ, ನಾ ಏನು ಮಾಡಿಲ್ಲ. ಬರೀ ಕೈ ಹಿಡ್ದ ಕೈಯನ್ ಗೆರಿ ನೋಡಿ ಅದ್ರ ನಿಮ್ಗೆ ಹೇಳ್ಬೇಕಂತೇಳಿ ಅವ್ರ ಕೈ ಹಿಡ್ದಿದ್ರಿ. ಅವ್ರ ಕೈಯನ್ ಗೆರಿ ನೋಡಿ ಆ ಗೆರಿ ಹಸ್ತ ನಿಮ್ಗೆ ಹೇಳೋಣ, ಅದ್ರ ಬಗ್ಗೆ ನೀವು ಇಲ್ಲಿ ಏನ್ ಮಾಡತ್ತಿದೀನಿ? ಇಲ್ಲಾಕ ನಾವೇನ್ ಮಾತಾಡ, ನಾವು ಮಂತ್ರ ಓದ್ತಿರ್ತೀವಿ ಇಲ್ಲಿ. ಕೇಳತ್ತನ್ರಿ ಸ್ವಾಮಿಗಳ ಏನ್ ಹೇಳ್ತಾನ ನಿಮ್ಮ ಲಪಟ ಸ್ವಾಮಿ ಅಂತ ಕೇಳತ್ತನ. ಹೋಗ್ಲಿ ಸಮಾಧಾನ ಭಕ್ತ ಹಂಗ ಸ್ವಾಮಿಗಳ ಬಗ್ಗೆ ಹಂಗ ಮಾತಾಡಕ್ ಹೋಗ್ಬೇಡ. ಅವ ಲಪಟ ಅಲ್ಲ, ಇವ ದೊಡ್ಡ ಕಪಟ ನನ್ನ ಮಗ ಅದನ್ರಿ. ಲಪಟ ಅಲ್ರಿ ಇವ ಸ್ವಾಮಿಗಳ. ನೀ ಮಾಡೋದು ಇಟ್ಟೆಲ್ಲ ಮಾತಾಡ್ಸೋದು ನೋಡಿ. ಏನ್ ಕಡಿಮೆ ಐತಿ? ನೀವೇ ಮಾಡ್ರಿ, ಏನ್ ಮಾಡ್ತೀರಿ? ಇವ್ರಿಗೆ ಮಕ್ಕಳ ಭಾಗ್ಯ ಕೊಡ್ತಿರೋ ಹೆಗ್ಗಣ ಭಾಗ್ಯ ಕೊಡ್ತಿರೋ ಕೂಡ್ರಿ. ನಾ ಯಾಕಿರ್ಬೇಕು ಇಲ್ಲಿ ಹೋತನ್ನ? ಕೊಂಡ್ರು ನೀ ಹಂಗ ಎದ್ದು ಹೋದ್ರೆ ನಾವೊಬ್ಬನೇ ತೊಯ್ಕೊಳ್ಳಿ ಏನಿಲ್ಲ. ಅಲ್ರಿ ನಾ ಏನ್ ತಪ್ಪು ಮಾಡಿರ್ತಿ? ಕಿವುಡ್ ಮುದಕ್ ಹೆಂಗ ಸೆಟ್ದಾಡ್ತೈತ್ರಿ. ಗಂಡ ಐತು ಹಂಗ ಕೈ ಅದು ಅವ್ನ ಮುಂದೆ ಮುಟ್ಬಾರ್ದ. ಅಲ್ರಿ ನಾವ್ ಸ್ವಾಮಿಗಳು ಕರೆಕ್ಟ್ ಐತಿ. ನಾವ್ ಅವ್ರ ಗೆರಿ ನೋಡಿ ಅವಂಗ ಬ್ಯಾರೆ ಐತಿ ಅವ್ನ ತಲ್ಯಾಗ. ವಿಚಾರ ಮಾಡ ಸ್ವಾಮಿಗಳ. ಅದೆಲ್ಲ ಬಿಡ್ರಿ, ಪ್ರಸಾದ್ ಕೊಡ್ರಿ ಅಷ್ಟ ರೀ. ನೀವ್ ಸ್ವಲ್ಪ ಸಮಾಧಾನ ಮಾಡ್ಕೋರಿ. ನೀವು ಇನ್ನೇ ನನ್ ಗಂಡೆಗೆ ಏನಾರ ಅಂದ್ರೆ ನಿಮ್ಗೆ ಬಿಡುದನೇ ಇಲ್ಲ ನೋಡ್ರಿ. ಅಲ್ರಿ ನಾವ್ ನಿಮ್ ಮುಟ್ಲಾರ್ದೆ ನಾವ್ ಹೆಂಗ್ ಹೇಳ್ಬೇಕ್ರಿ ನಿಮಗ? ಮಕ ನೋಡಿ ಹೇಳ್ತೀರಲ್ರಿ ಭವಿಷ್ಯ.
ಭವಿಷ್ಯ ಅಲ್ಲಿ ಕಾಣಿಸಂಗಲ್ರಿ ಹೂವಿನಾಗ ಕಾಣಿಸ್ತೇನ್ರಿ ನೋಡ್ರಿ ಹೂನ್ಯಾಗ ನಾವ್ ಅಷ್ಟ್ ದೊಡ್ಡ ಸಾಂಗ್ಗಳಾರ್ರಿ. ಏನ್ ಕಾಣ್ತೈತಿ ನನಗೈತಿ ಇಲ್ಲಿ. ಮಕ್ಕ ನೋಡಿ ಭವಿಷ್ಯ ಹೇಳಿಲ್ಲಂತ ಕೈ ನೋಡಿ ಭವಿಷ್ಯ ಹೇಳ್ತಾರಂತ ಕಾಲ್ ನೋಡತ್ತೇಳ ಕಾಲ್ ನೋಡಿ ಭವಿಷ್ಯ ಹೇಳತ್ತವ ಸ್ವಾಮಿ ಲಪಟ ಸ್ವಾಮಿ ತಂದ್ಗಿಸಿನ ದೊಡ್ಡ ಸ್ವಾಮಿಗಳು ಸುಮ್ ಕೂತಾರ ಇವನ್ದೇನ್ ಹಚ್ಚಿದಿ ಸ್ವಾಮಿದ ಆತ್ ನೀವ್ ಸಮಾಧಾನ ಮಾಡ್ಕೋರಿ. ಸಮಾಧಾನ ಸಮಾಧಾನ ಒಂದಿಟ್ಟೇ ಸಮಾಧಾನ. ಭಕ್ತಿ ನಿನ್ನ ಸಮಸ್ಯೆ ಏನು? ಅಯ್ಯ ಸ್ವಾಮಿಗಳ 2-3 ಸತಿ ಬಂದ್ ಕರ್ ನಿಮ್ಮಂದ್ ಹೊಯ್ಕೊಂಡ್ವಲ್ರಿ ಏನಂತ ಕೇಳಕತ್ತಿರಲ್ಲ ರೀ. ನೋಡ್ರಿ ಅವ್ನ ಏನಂತ ಮಾತಾಡಕತ್ತಿದಾರ. ಸ್ವಾಮಿಗಳು ಅದಿರೇನ್ ಮತ್ತೇನ್ ವೇಷಧಾರಿಗಳು ಅದಿರಿ ನೀವ? ಎಲ್ಲಿ ಸ್ವಾಮಿಗಳು ಗಂಟ್ ಬಿದ್ರ ಇವ್ರ ಮುಂದೆ ಮನ್ಯಾಗ ಹರ್ಕೊಳ್ಳೋದತ್ತ ನಿಮ್ ಮುಂದೆ ಹರ್ಕೊಳ್ಳೋದೇನ್ರಿ ನಾ ಹೊಳಮಳ? ನೋಡ್ವಾ ಹರ್ಕೊಳ್ದು ಕೆರ್ಕೊಳ್ದು ಎಲ್ಲ ನಿನ್ ಗಂಡನ ಜೋಡಿ ಮನ್ಯಾಗ ಇಟ್ಕೊ. ಇಲ್ಲಿ ಏನ್ ಸಮಸ್ಯೆ ಆಗ್ಯದ ಅದನ್ನ ಹೇಳ. ದಿನ ನಿಮ್ಮಂತ ಭಕ್ತರು ಬಾ ಮಂದಿ ಬರ್ತಾರೆ, ಎಲ್ಲಾರು ತಲೆಯಾಗ ಇಟ್ಕೊಳಕ ನಾವು ಮೆಮ್ರಿ ಕಾರ್ಡ ನಾವು ಇಟ್ಕೋಬೇಕ್ರಿ ಮತ್ತ. ಭಕ್ತಿ ಏನದು ಮಾತಾಡಿದ್ರೆ ಅರ್ಥ ಇರ್ಲಿ. ಇಟ್ಕೋಬೇಕಂದ್ರ ಹಂಗ ಮಾತಾಡ್ಬಾರ್ದಂಗ. ನಾ ಏನ್ ಹೇಳಕತ್ತೇನ್ರಿ ಮತ್ ಅವಾಗಿನ ಇದ್ನ ಮತ್ ಹರ್ಕೊಳಕತ್ತೈತಿ. ಮತ್ ಏನ್ ನಿಮ್ಮ ಸಮಸ್ಯೆ ಅಂತ ಕೇಳ್ತಿರಲ್ಲ. ಏನ್ ಹೊಯ್ಕೊಂಡ ಕುಂತ್ಕೊಂಡಿಲ್ಲೇ ಹೇಳ್ರಿ ನೀವು. ಭಕ್ತಿ ಯಾನು ಸಮಾಧಾನ ಇರು. ನಾ ಹೇಳ್ತೀನಿ ಸಮಾಧಾನ. ಭಕ್ತಿ ನಿನಗೆ ಮೊನ್ನೆ ಹೇಳೈತಿಲ್ಲ ಏನ್ ಹೇಳಿದ್ನ ನಿನಗೆ? ಪ್ರಸಾದ್ ಕೊಡ್ತೀನಿ ಬರ್ರಿ ಅಂತ ನಾ ಏನ್ ಹೇಳಿನಿ? ನೀವೇನ್ ಹೇಳಿದ್ರಿ? ಒಬ್ಬಾಕಿನ ಬಾತ್ ಹೇಳಿನಿ. ಬಾ ಅಂತಂದ್ರ ಬರಕಾಕೈತೇನ್ರಿ? ಇವ್ನ ಯಾಕೆ ಕರ್ಕೊಂಡ್ಬಂದಿದ್ದಿ? ಅಯ್ಯ ಮತ್ ನನ್ ಗಂಡ ಜೋಡಿ ಬರೋಣ ನಿನಗೆ ಮಕ್ಳು ಆಗ್ಬೇಕೋ ಬೇಡ? ಆಗ್ಬೇಕಲ್ರಿ ಸ್ವಾಮಿ. ಮತ್ ನಾ ಹೇಳ್ದಂಗ ನೀ ಕೇಳ್ತೇವೆ, ನಿನ್ ಗಂಡ ಹೇಳ್ದಂಗ ಕೇಳ್ತೇವೆ. ನನ್ ಗಂಡ ಹೇಳ್ದಂಗ ಕೇಳ್ಬೇಕ್ರಿ. ನಿಮ್ ಮಂತೆಗ್ ನಾ ಪ್ರಸಾದ್ ಕೇಳಕ್ ಬಂದೇನ ಅಷ್ಟೇ ರೀ. ಆಯ್ತು ಪ್ರಸಾದ್ ಕೊಡ್ತಾನೆ, ನಿನ್ ಗಂಡ ಹೇಳ್ದಂಗ ಕೇಳ್ಕೊತ ಮಕ್ಳು ಆತಾವ ನೀನು. ಮತ್ ಅಲ್ಲಿಂದ ಎದಕ್ ಬಂದೇನ್ರಿ ಅವ್ರು ಕರ್ಕೊಂಡ? ಮತ್ ನಿನಗೆ ಏನ್ ಹೇಳತ್ತನ ಇವತ್ತು ಹೇಳ್ತೀನಿ ಕೇಳ. ಏನಾದ್ರು ಈ ಪ್ರಸಾದ್ ಕೊಡ್ತಾನೆ ನಿನಗ, ಇದ್ರ ಮ್ಯಾಲ 1 ತಿಂಗಳು ಹೋಲಿ. ಹಾ ಆಯ್ತಾ ರಮೇಶ್ ದಿನ ಬರತ್ತ. ಹಾ ಬರ್ತೈತಿ. ಅವಾಗ ಸ್ವಾಮಿಗಳು ಅವಾಗ ಬಂದ್ರು ಇದ್ರ ಹೋಯ್ಕೊಲೆ ನಾನು ಇಲ್ಲ ಅವತ್ತು ನಿನ್ ಗಂಡ ಕರ್ಕೊಂಡ್ ಬರ್ಬಾರ್ದು. ಅದ ಹೆಂಗಕ್ಕದ್ರಿ ಗಂಡ ಇಲ್ದ ಹೆಂಗ್ ಬರ್ಲಾ ಇಲ್ಲಿ? ಅದು ಇಲ್ಲಿಕಂದ್ರ ಮೂಗ್ ಗೊಂಬೆ ಮಾಡಿ ಕುಣಿಸ್ಬಿಡ್ತೀನಿ. ಏ ಸ್ವಾಮಿಗಳು ಏನ್ ಮಾತಾಡ್ತೀರಿ ನೀವ? ಇರೋ ಒಬ್ಬ ಗಂಡದ ನಂಗ ಬರೋ ಒಂದ ಮಂತ್ರ ಹಾಕಿನಂದ್ರ ಮೂಗ್ ಗೊಂಬಿನೇ ಅದ. ಹಂಗ ಅನ್ಬೇಡ್ರಿ ಸ್ವಾಮಿಗಳು. ಮತ್ತ ಅದಕ್ಕೆ ಹೇಳತ್ತನ ಸುಮ್ಮ ಇಬ್ಬರು ಗಂಡ ಚಂದ ಇರ್ಬೇಕಿಲ್ಲ. ಹಾ ಚಂದ ಇರ್ಬೇಕ್ರಿ. ಹಾ ಮುಂದಿನ ರವಿವಾರ ರಮೇಶ್ ಬರ್ತೈತಿ. ಒಂದು ಮುಂದಿನ ತಿಂಗಳನ್ಯಾಗ ರವಿವಾರ ರಮೇಶ್ ಬರ್ತೈತಿ. ಅವತ್ತು ಒಬ್ಬಾಕಿನ ಬಾ. ನಿನ್ ಗಂಡಗೆ ಏನ್ ಹೇಳಿ ಬಾ. ಸುಳ್ಳು ಹಂಗ ಸುಳ್ಳು ಹೇಳಿ ಬರಕ್ ಆಗಂಗಿಲ್ರಿ. ನೀನು ಮಕ್ಳು ಬೇಕು ಬೇಡ? ಅಯ್ಯ ಬೇಕಂತಂದ್ರ ಅವ್ರಿಗೆ ಹೇಳಿ ಬರ್ಬೇಕ್ರಿ ಸ್ವಾಮಿಗಳ. ಹೇಳಿ ಬಾಲ ಎಲ್ರು ಹೋತ್ರ ಹೇಳಿ ಬಾ. ಇಲ್ಲಿ ಬರ್ತಾನಂತ ಯಾಕೆ ಹೇಳ್ತಿ? ಹಾ ತಗೋರಿ ಸ್ವಾಮಿಗಳ ನಾವ್ ಬರ್ತೀವಿ. ಹ್ಮ್ ಅದಕ್ಕೆ ಹೇಳ್ತನು ಒಟ್ಟ ಮುಂದಿನ ರಮೇಶ್ ತಪ್ಪಿಸ್ಬೇಡ. ಹಾ ಹಾ ನಾವು ಎಲ್ಲ ಪದ್ಧತಿ ನಿನಗೆ ಮಕ್ಳು ಆಗಂಗೆ ಮಾಡ್ತಾನೆ. ಆಯ್ತು ಶಿಷ್ಯ ಕಳಿಸಿರು ಹೋಲಿ ರೀ. ಹೋಗೋಣ ಸ್ವಾಮಿಗಳು ನಮಸ್ಕಾರ ಮಾಡ್ರಿ. ಸ್ವಾಮಿಗಳ ನಡಿಲಿ ಹಿಡಿ ದೂರ ಅಲ್ಲೇ ಕಾಲ ಇಲ್ಲ ಅಲ್ಲೇ ದೂರ ಹಿಡಿ. ಪ್ರಸಾದ್ ತಗೋರಿ. ಹಾಳಾಗ ಹೋಗು ಸರ್ನಾಶ ಆಗ ಸತ್ಯನಾಶ ಆಗ ಹಾಳಾಗ ಹೋಗು. ಸ್ವಾಮಿಗಳ ನನ್ ಗಂಡದನ್ರಿ ಚಲೋ ನಿಮ್ಗೆ ಆಶೀರ್ವಾದ ಮಾಡ್ರಿ. ನನ್ನ ಆಶೀರ್ವಾದ ಹಿಂಗೆ ಐತಿ. ನನ್ ಕುಂಕುಮ ಭಾಗ್ಯ ರೀ. ಅವ ಏನೂ ಆಗಲ್ಲ ಅವನಿಗೆ. ನನ್ನ ಆಶೀರ್ವಾದ ಹಿಂಗೆ ಐತಿ. ಹೆಂಗೈತೇನ್ರಿ? ಹಾ ನಿಮ್ದು ಗಾಡಿ ಚಲೋ ಇರ್ಬೇಕಿಲ್ಲ? ಹಾ ಚಲೋ ಇರ್ಬೇಕು. ನಾವ್ ಯಾರ್ಯಾರಿಗೆ ಏನೇನು ಆಶೀರ್ವಾದ ಮಾಡ್ಬೇಕು ಅವ್ರಿಗೆ. ಮುಟ್ಬೇಡು ದಕ್ಷಿಣ ಇಟ್ಟು ಹೋಗಪ್ಪ. ಮುಂದಿನ ಸಲ ಬಂದಾಗಿಡು. ಏ ಪ್ರತಿ ಸಲನು ಕರೆಸ್ತೀರಿ ಇದ್ದೇ ಹೇಳ್ತೀರಿ. ನೀವ್ ಯಾವಾಗ ನಮ್ಮ ಮಕ್ಳ ಅಕ್ಕವಲ್ಲ ಅವಾಗ ನೀವ್ ಕೇಳದೆ ಬೇಡ್ರಿ. ನಾವ ಇಟ್ಟು ಹೋಗ್ತೀರಿ ನಿಮಗೆ. ಮುಂದಿನ ತಿಂಗಳು ಬರೋಬ್ಬರಿ ಮಾಡ್ತನತ್ತ ಹೋರಿ. ಮುಂದಿನ ತಿಂಗಳು ಬರೋಬ್ಬರಿ ಮಾಡು. ಅಮಾಸಿ ಬರ್ತಾಳೆ ಒಬ್ಬಕಿನ ಬರ್ತಾಳ ಬರೋಬ್ಬರಿ ಮಾಡು. ಬಂದ್ರಂದ್ರ ನಾನೇ ಮಾಡ್ತೀನಿ. ನಾ ಹೇಳ್ದಂಗೆ ಕೇಳ್ಬೇಕು ಹಂಗೆ ಮಾಡ್ತೀನಿ. ಹೇಳಿ ಆಯ್ತು ಬರೀ ಹೇಳಿ ಹೋಗಿ ಒಂದಿಟ್ಟು ಪ್ರಸಾದ ವ್ಯವಸ್ಥೆ ಮಾಡಿ ಹೋಗಲ್ಲಿ. ಹಾಂ ತೊಂಬ ಹೋಗಿ ಯಾ ತೊಂಬ. ಇದು ಹಿಂಗಾದ ಸಜ್ಜಾಂಗಿಲ್ಲ. ಸ್ವಾಮಿಗಳು ಹೇಳ್ದಂಗ ಮುಂದಿನ ಅಮಾಸಿ ನಾ ಒಬ್ಬಾಕಿನ ಬರ್ಬೇಕು. ನನ್ನ ಗಂಡಿಗೆ ಏನಾರು ಹೇಳಿಕ್ಯಾರ ಅವ್ರ ಮನ್ಯಾಗ ಬಿಟ್ಟು ಬರ್ಬೇಕ. ಅಂದ್ರ ನಂಗೆ ಮಕ್ಳಕ್ಕ ಇಲ್ಲಾಂದ್ರೆ ಮಕ್ಳು ಆಗಂಗಿಲ್ಲ. ಇವ್ರಿಗೆ ಏನಂತ ಹೇಳ್ಬರೋದು ನೋಡ. ಮುಂದಿನ ಸಲ ಹಾ ನಾ ಅಂತರೂ ಬರುದಿಲ್ಲ. ಇವ್ರು ಸ್ವಾಮಿಗಳು ಏನ್ ಇದು ಮಾಡಂಗ್ ಕಾಣಿಸಲ್ಲ. ನೀವು ಒಬ್ಬಕಿನೇ ಬಾ ಮುಂದಿನ ಸಲ. ನಾ ಏನು ಬರುದಿಲ್ಲ. ನಾನು ಕೆಲಸ ಹೆಚ್ಚಿರ್ತಾವ ಅಲ್ಲಿ ಹೊಲ್ದಾಗ ಅದೇ ಮಾಡೋದು ಹೆಚ್ಚಾದತಿ. ನೀವು ಒಬ್ಬಕಿನೇ ಬಂದ್ಬಿಡು. ಹಾ ಆತಾಡ್ರಿ ಬಾ ಬಾ. ಅಪ್ಪ ದೇವ್ರ ನನ್ನ ಮಾತು ನಿನಗೆ ಅಷ್ಟೊಂದು ಕೇಳಿಸ್ಕೊಂಡೆ. ಭಾಳ ಚಲೋ ಮಾಡಿ ನೋಡ್ತಾ ದೇವ್ರ ನೀವು. ಜಲ್ದಿ ಬಾ ಜಲ್ದಿ ಬಾ. ಹಾ ರೀ ನಡೀರಿ.